ಇರ್ತಕ್ಕಂಥ ಬೆಳೆಗೆ ಯಾವುದೇ ತೊಂದರೆ ಆಗದಂಗೆ ನಾವು ಕೆರೆ ಕಟ್ಟೆಗಳಿಗೆ ಕುಡಿಯೋ ನೀರಿಗೆ ಈಗಿರ್ತಕ್ಕಂಥ ಬೆಳೆಗೆ ಯಾವುದೇ ತೊಂದರೆ ಆಗದಂಗೆ ನಿರ್ವಹಣೆಯನ್ನು ಮಾಡ್ತೀವಿ. ಅದರಲ್ಲಿ ಯಾವುದೇ ರೈತರು ಆತಂಕ ಪಡ್ತಕ್ಕಂಥದ್ದು ಬೇಡ. ಸೊ ಅದೇ ಟೈಮ್ನಲ್ಲಿ ನಾವು ಈ ಒಂದು KRS ಡ್ಯಾಮಿಂದ ಇಡೀ ಮೈಸೂರು ಮತ್ತು ಕಾವೇರಿ ಅಂತಲೇ ಹೇಳ್ಬೋದು, ಒಂದು 8 ಜಿಲ್ಲೆ ಮತ್ತು ಬೆಂಗಳೂರಿಗೂ ಸಹ ಕುಡಿಯೋ ನೀರನ್ನು ಈ ಕಾವೇರಿ ಡ್ಯಾಮಿಂದನೇ ತಗೋತೀವಿ, ಅಚ್ಚುಕಟ್ಟನೆ. ಹಾಗಾಗಿ ಅಲ್ಲೂ ಕುಡಿಯೋ ನೀರಿಗೆ ನಾವು ಯಾವುದೇ ತೊಂದರೆ ಇಲ್ದಂಗೆ ನೋಡ್ಕೊಳ್ತಕ್ಕಂಥದ್ದಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು, ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು, ನಾವು ಎಲ್ಲವೂ ಸಹ ಸೇರಿ ಮೀಟಿಂಗ್ ಮಾಡಿದ್ದೀವಿ. ಅದನ್ನು ಏನು ಮಾಡಬೇಕೋ ಸೂಚನೆಯನ್ನು ಜಿಲ್ಲಾಡಳಿತಕ್ಕೆ, ನೀರಾವರಿ ಇಲಾಖೆಗೆ, ಕೃಷಿ ಇಲಾಖೆ ಕೊಟ್ಟಿದ್ವಿ. ಸರ್, ಕಟ್ಟು ಪದ್ಧತಿಯಲ್ಲಿ ನೀರು ಕೊಡ್ತಾ ಇದ್ರು ಕೂಡ ಸಾಕಾಗ್ತಾ ಇಲ್ಲ, ಸ್ಟ್ಯಾಂಡಿಂಗ್ ಕ್ರಾಪಿಗೆ ಸಾಕಾಗ್ತಾ ಇಲ್ಲ ಅಂತ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಸರ್. ಏನು ತೊಂದರೆ ಇದೆ ರೈತರಿಗೆ, ಅದನ್ನು ಬಗೆಹರಿಸೋದಕ್ಕೆ ಏನು ಕ್ರಮ ತಗೋಬೇಕೋ ತಗೋತೀವಿ. ಅಲ್ಲ, ಈ ತಿಂಗಳೇ ಈ ಥರ ಆದಮೇಲೆ ಮುಂದಿನ ತಿಂಗಳಿಂದ ಹೌದಪ್ಪ, ಮಳೆ ನಿಂತರೆ, ಬೇಸಿಗೆ ಬಂದರೆ, ಮಳೆ ಆಗದೇ ಇದ್ದರೆ ಅದು ನನ್ನ ಕೈಲೂ ಇಲ್ಲ, ನಿಮ್ಮ ಕೈಲೂ ಇಲ್ಲ. ಆದರೆ ಅದ್ರ ಮಧ್ಯದಲ್ಲಿ ಜನಕ್ಕೆ ಏನೆಲ್ಲ ನಾವು ಪರಿಹಾರವನ್ನು ಅವತ್ತಿನ ಸಂದರ್ಭದಲ್ಲಿ ಅವರಿಗೆ ನೀರು ಯಾವ ರೀತಿ ಅವರ ಕೊನೆ ಬೆಳೆಗೆ ತಲುಪಿಸ್ಬೇಕು, ಅಥವಾ ಅವರಿಗೆ ಯಾವ ರೀತಿ ಕುಡಿಯೋ ನೀರಿಗೆ ಇಟ್ಕೋಬೇಕು, ಮತ್ತು ಏನು ಅನಿವಾರ್ಯ ಪರಿಸ್ಥಿತಿ ಬಂದರೆ NDRFನಲ್ಲಿ SDRFನಲ್ಲಿ ಪರಿಹಾರ ಕೊಡ್ತಕ್ಕಂಥದ್ದು ಎಲ್ಲ ವಿಚಾರದಲ್ಲೂ ರೈತರ ಪರ ಬದ್ಧತೆ ಇದೆ. ಸರ್, ಈಗ 6ನೇ ಹಂತದ ಯೋಜನೆ ಏನಾಗ್ತಾ ಇದೆ? 6ನೇ ಹಂತದ ಯೋಜನೆ ಬೆಂಗಳೂರು ಕುಡಿಯ ನೀರು 6ನೇ ಹಂತದ ಯೋಜನೆ ಈಗ ಅಧಿಕಾರಿಗಳು ಬಂದು ಇನ್ಸ್ಪೆಕ್ಷನ್ ಮಾಡಿ ಹೋಗಿದ್ದಾರಂತಲ್ಲ, ಅದರಿಂದ ಒಂದು ಸ್ವಲ್ಪ ಎಲ್ಲ ಆತಂಕಕ್ಕೊಳಗಾಗಿದ್ದಾರೆ. ಯಾವುದೂ ತೊಂದರೆ ಆಗಲ್ಲ. ಇವರು ಕುಡಿಯೋ ನೀರಿಗೆ ಫಸ್ಟ್ ಆದ್ಯತೆ ಅನಿವಾರ್ಯ. ಮತ್ತು ಇನ್ನೊಂದು ನೀವು ಯೋಚನೆ ಮಾಡಬೇಕು, 2 ವರ್ಷ 3 ವರ್ಷಕ್ಕೆ ಒಂದ್ಸಲಿ ಬರಗಾಲ ಬರ್ತಿದ್ದು ಇತಿಹಾಸ. ಯಾರ ಕಾಲ್ಗುಣನೂ ಇಲ್ಲ, ಯಾರ ಕೈಗುಣನೂ ಇಲ್ಲ. 2 ವರ್ಷ ಮಳೆ ಆದರೆ 1 ವರ್ಷ 2 ವರ್ಷ ಬರಗಾಲ ಬರ್ತಕ್ಕಂಥದ್ದು ಇಲ್ಲಿಂದನೂ ಸಹ ನಾವು ನೋಡ್ಕೊಂಬಂದಿದ್ದೀವಿ. ಸೊ ಆ ಒಂದು ಬರಗಾಲ ಬಂದಾಗ, ಮಳೆಗಾಲ ಆದಾಗ ಯಾವ ರೀತಿ ನಾವು ಶೇಖರಣೆ ಮಾಡ್ಕೊತೀವಿ, ಬರಗಾಲ ಬಂದಾಗ ಅದು ಎಚ್ಚರಿಕೆಯಿಂದ ಉಪಯೋಗಿಸ್ಬೇಕು. ಒಂದಷ್ಟು ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಆ ಒಂದು ಯೋಜನೆ. ಈಗ ಪ್ರತಿಭಟನೆ ಮಾಡೋರಿಗೆ ಅವ್ರಿಗೆ ಹಕ್ಕಿದೆ. ಜನರು ಪರವಾಗಿ ಕೇಳ್ತಾರೋ, ಅವ್ರ ಪ್ರತಿಭಟನೆ ಬೇರೆ ವೈಯಕ್ತಿಕವಾಗಿ ಕೇಳ್ತಾರೋ, ಅದು ನಮಗೆ ಗೊತ್ತಿಲ್ಲದೆ ಇರೋ ವಿಚಾರ. ಪ್ರತಿಭಟನೆಯವರಿಗೆ ಮಾಡಲಿ, ಅವ್ರದ್ದು ಏನು ಬೇಡಿಕೆ ಇದೆ ಸೂಕ್ತವಾದ ಬೇಡಿಕೆಯನ್ನು ಈಡೇರಿಸ್ತೀವಿ. ಕಾಂಗ್ರೆಸ್ ಶಾಸಕರು ಅಂತ ನನಗೆ ಗೊತ್ತಿಲ್ಲ ಅದು ಮಾಹಿತಿ, ಬಟ್ ಅದು ಇದು BT ಕಾಯಿನ್, ಅದು ಬಿಟ್ಕಾಯಿನ್ ಇಶ್ಯೂ ಮೇಲೆ ಅದು ಕನ್ಸರ್ನ್ಡ್ ಆಗಿದೆ ಅಂತ. ಬಟ್ ಅದು ED ಮತ್ತು ಇನ್ನೊಂದು ಮಾಡ್ತಕ್ಕಂಥದ್ದು ರಾಜಕೀಯವಾಗಿ ಮಾಡ್ತಾರೋ, ಯಾವುದೋ ಸರ್ಕಮ್ಟೆನ್ಸಲ್ಲಿ ಮಾಡ್ತಾರೋ. ಅನೇಕ ಬಾರಿ ಕೆಲವು ಟೈಮ್ ರಾಜಕೀಯವಾಗೇ ಮಾಡಿರೋದು ನೋಡಿದ್ದೀವಿ, ಕೆಲವು ಟೈಮ್ ಸರ್ಕಮ್ಟೆನ್ಸು ಸನ್ನಿವೇಶಗಳು ಇದರಿಂದ ಮಾಡ್ತಾರೆ. ಸೊ ಮಾಡಲಿ, ಅದೇನು ತೊಂದರೆ ಆಗಲ್ಲ ಬಿಡಿ, ಮಾಡ್ತಾರೆ. ಅದು ಅದು ಯಾವುದು ಆ ಥರದ ಊಹಾಪೋಹ, ಆ ಥರದ ಸಾಧ್ಯತೆಗಳಿಲ್ಲ. ದಾವಣಗೆರೆ ವಿಚಾರವಾಗಿ ಹೈಕಮಾಂಡ್ ತೀರ್ಮಾನವನ್ನು ಪ್ರಶ್ನಿಸಿ ಮುಸ್ಲಿಂ ಮುಖಂಡರು ಹೈಕಮಾಂಡ್ ಪತ್ರ ಪಕ್ಷ ಅದನ್ನೆಲ್ಲ ಗಮನಿಸಿ ಮುಸ್ಲಿಂ ಮುಖಂಡರನ್ನ ವಿಶ್ವಾಸ ತಗೊಂಡು ಮಾಡ್ತಾರೆ. KR ನಗರದಲ್ಲಿ ಮುಳುಗಿ ಸತ್ತಾ ಇದ್ದಾರೆ, ಪರಿಹಾರ ಕೊಟ್ಟಿದ್ದಾರೆ. ಕಂತೂರು ಇದು ಮಾಡ್ತಾರೆ, ಒಂದು ಮುಸ್ಲಿಮ್ಸ್ ಜನಾಂಗದವರು ಮಾತ್ರ ಪರಿಹಾರ ಕೊಡ್ತಾರೆ, ಇನ್ನಿತರ ಇದರಲ್ಲಿ ಯಾರಿಗೂ ವ್ಯತ್ಯಾಸ ಇಲ್ಲ, ತಾರತಮ್ಯ ಇಲ್ಲ. ಎಲ್ಲ ವ್ಯಕ್ತಿಗಳಿಗೂ ಈ ಥರದ ಆಕಸ್ಮಿಕವಾದಂಥದಕ್ಕೆ ಪರಿಹಾರ ಒಂದೇ ಕೊಡೋದು. ಎಲ್ಲರೂ ವ್ಯತ್ಯಾಸ ಆಗಿದ್ರೆ ಅದು ಸರಿಪಡಿಸ್ತೀವಿ.